ಭರತ್ ತಿವಾರಿ ಅವರ ಮೇಲೆ ಏನಕ್ಕೆ ಗುಂಡು ಹಾರಿಸಿದ್ರು ಅಂತ ಕೇಳಿದ್ರೆ ನೀವು ನಿಜ ಶಾಕ್ ಆಗ್ತೀರಾ. ಇವರು ಮೂಲತಃ ಬಿಹಾರದವರಾಗಿರ್ತಾರೆ ಮತ್ತು ಇವರಲ್ಲಿ ಭರತ್ ತಿವಾರಿ ಅಂತಂದ್ರೆ ಎಲ್ಲರೂ ದೇವ್ರ ತರ ನೋಡ್ತಿರ್ತಾರೆ. ಅಂದ್ರೆ ಇವ್ರು ಯಾರೇ ಕಷ್ಟ ಅಂತ ಬಂದು ಹೆಲ್ಪ್ ಮಾಡ್ತಿರ್ತಾರೆ ಮತ್ತು ಸರ್ಕಾರ ವಿರುದ್ಧ ಧ್ವನಿ ಎತ್ತಿರ್ತಾರೆ. ಇದೇ ಕಾರಣಕ್ಕೆ ಅಲ್ಲಿಯ ಪೊಲೀಸರಿಗೆ ಮತ್ತು ಸರ್ಕಾರಿ ಅಧಿಕಾರಿಗಳು ಭರತ್ ತಿವಾರಿ ಅವರನ್ನ ನೋಡಿದ್ರೇನೆ ಆಗ್ತಿರಲ್ಲ. ಮತ್ತು ಪೊಲೀಸರು ಮೊದಲನೇ ಬಾರಿಗೆ ಇವ್ರ ಮನೆಗೆ ಹೋದಾಗ ಇವನು ಗನ್ ತೋರಿಸಿ ಮಾತಾಡಿದ ವಿಡಿಯೋ ವೈರಲ್ ಆಗುತ್ತೆ ಮತ್ತು ಪೊಲೀಸರು ಅಂದ್ರೆ ಇವ್ನು ಭಯ ಇಲ್ಲ ಅಂತ ಎಲ್ಲೆಡೆ ಪ್ರಚಾರ ಹರಡಿತು. ಇದಾದ್ಮೇಲೆ ಎಲ್ಲ ಪೊಲೀಸರು ಜೂನ್ 17ರಂದು ಇವನ್ ಮನೆ ಸುತ್ತುವರಿದರು. ಅವಾಗ ಭರತ್ ತಿವಾರಿ ಅವರು ಫೇಸ್ಬುಕ್ ಲೈವ್ ಅಲ್ಲಿ ಬರುತ್ತಾರೆ ಮತ್ತು ಎಲ್ಲ ಜನಕ್ಕೆ ಪೊಲೀಸರನ್ನು ತೋರಿಸುತ್ತಾ ಹೇಳುತ್ತಾರೆ, ನಾನೇನು ತಪ್ಪು ಕೆಲಸ ಮಾಡದಿದ್ದರೂ ಈ ಪೊಲೀಸರು ನನ್ನ ಬಂಧಿಸಲು ಬಂದಿದ್ದಾರೆ ಎಂದು. ಇದನ್ನೆಲ್ಲ ನೋಡಿದ ಪೊಲೀಸರು ಅಲ್ಲಿಂದ ಹೊರಟು ಹೋದರು. ಆದ್ರೆ ಭರತ್ ತಿವಾರಿ ಅವರು ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ತುಂಬಾ ಕೋಪದಿಂದ ಪೊಲೀಸ್ ಹಿಂದೆನೆ ಹೋಗಕ್ ನೋಡ್ತಾರೆ. ಅವಾಗ ಅವ್ರ ಅಮ್ಮ ಬೇಡ ಅಂತ ಬಂದು ತಡಿತಾರೆ. ಅವರ ತಾಯಿಯ ಮಾತನ್ನ ಲೆಕ್ಕಿಸದೆ ಇವರು ಹಂಗೆ ಸಾಗಿ ಬಿಡ್ತಾರೆ. ಹಾಗೆ 2 ಕಿಲೋಮೀಟರ್ ಮುಂದೆ ಹೋದ್ಮೇಲೆ ಇವ್ರಿಗೆ ಗೊತ್ತಾಗುತ್ತೆ ನನ್ನ ಎನ್ಕೌಂಟರ್ ಮಾಡಕ್ಕೆ ಇಷ್ಟೆಲ್ಲ ಪ್ಲಾನ್ ಮಾಡಿದ್ದಾರೆ ಅಂತ. ಅವಾಗ ಇವ್ರು ಮತ್ತೆ ಫೇಸ್ಬುಕ್ ಅಲ್ಲಿ ಲೈವ್ ಬಂದು ನಾನು ಶರಣಾಗ್ತಿದ್ದೀನಿ ಅಂತ ಪಿಸ್ತೂಲನ್ನ ಎಸಿತಾರೆ. ಒನ್ಸ್ ಫೇಸ್ಬುಕ್ ಲೈವ್ ಕಟ್ ಆಗ್ತಾ ಪೊಲೀಸರು ಇವ್ರ ಮೇಲೆ ಗುಂಡನ್ನು ಹಾರಿಸಕ್ ಸ್ಟಾರ್ಟ್ ಮಾಡ್ತಾರೆ. ಏನಕ್ಕೆ ಅಂತ ಜನಗಳು ಪ್ರಶ್ನೆ ಮಾಡಿದಾಗ ಆತ್ಮರಕ್ಷಣೆಗೋಸ್ಕರ ಗುಂಡನ್ನು ಹಾರಿಸಿದ್ದೇವೆ ಅಂತ ಪೊಲೀಸರು ಹೇಳಿದ್ರು. ಅವ್ನು ಶರಣಾಗ್ತೀನಿ ಅಂತ ಬಂದ್ಮೇಲೂ ಇವ್ರದ್ದು ಆತ್ಮರಕ್ಷಣೆ ಎಲ್ಲಿಂದ ಬರುತ್ತೆ ಗುರು.